ನನ್ನ ಮಿತ್ರರಾದಂತಹ ಅನಿಲ್ ಝಾ ದಿಲ್ಲಿ ಶಾಸಕರು ಕೂಡಿ ಒಬ್ಬರ ಸ್ವಾಮೀಜಿಯವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಅವಾಗ ಪಕ್ಕದ ರಸ್ತೆಯಲ್ಲಿರುವಂತಹ ಒಂದು ಡಿಸೈರ್ ಕಾರು ರಸ್ತೆ ಡಿವೈಡರು ಮತ್ತು ಡಿವೈಡರ್ ಜೊತೆ ಗ್ರಿಲ್ಲನ್ನು ಹಾಕಿದ್ರಲ್ಲಿ. ಆ ಗ್ರಿಲ್ಲನ್ನು ಮುರಿದು ಈ ಸೈಡ್ ಎದುರಿನ ಸೈಡ್ ಬಂದು ನಮ್ಗೆ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದು. ಅದರಿಂದ ಕಾರದು ಪರಿಸ್ಥಿತಿ ನೋಡಿದ್ರೆ ಭಾಳಷ್ಟು ಗಂಭೀರ ಇದನ್ನಾಗಬೇಕಾಗಿತ್ತು. ಆದರೆ ನಮ್ಮ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟು ಹತ್ತಂಗೆ ಆಗಿ ಆಮೇಲೆ ಒಂದು ಸ್ವಲ್ಪ ಮುಸುಕದು. ಅಲ್ಲಿ ಲೋಕನಾಯಕ್ ನಮ್ಮ ಸರ್ಕಾರಿ ಹಾಸ್ಪಿಟಲ್ಗೆ ನಿನ್ನೆ ರಾತ್ರಿ 9 ಗಂಟೆಗೆ ಅಲ್ಲೆಲ್ಲ ಇದನ್ನು ಮಾಡಿ CT ಸ್ಕ್ಯಾನ್ ಇರ್ಬೋದು ಸಂಬಂಧಪಟ್ಟಂಥ ಎಲ್ಲ ಇನ್ವೆಸ್ಟಿಗೇಷನನ್ನು ಮಾಡಿದರು. ರಾತ್ರಿ 2 ಗಂಟೆಗೆ ಅವ್ರಿಗೆಲ್ಲ ಓಕೆ ಅದ, ನೀವು ಹೋಗ್ಬೋದು ಅಂಥೇಳಿ. ಈಗ ರಾತ್ರಿ 3 ಗಂಟೆಗೆ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಕರ್ನಾಟಕ ಬಂದು ಮುಂಜಾನೆ ಫ್ಲೈಟ್ದಿಂದ ನಾನು ಬೆಳಗಾವಿ ಬಂದೆ. ಎಲ್ಲರಲ್ಲಿ ವಿನಂತಿ, ಆಕ್ಸಿಡೆಂಟ್ ಅಂತ ಅಂದ್ಕೊಂಡೆ ನಿನ್ನೆ ಲೋಕಲ್ TV ಒಳಗೆ ಬಂತು, ಆಮೇಲೆ ತಮ್ಮಲ್ಲಿ ಇಲ್ಲಿ ಬಂದಿದ್ದರಿಂದ ಭಾಳ ಜನ ಆ ಕಾರನ್ನು ಫೋಟೋ ನೋಡಿ ಭಾಳ ಮೇಜರ್ ಆಕ್ಸಿಡೆಂಟ್ ಆಗಿರ್ಬೋದು ಅಂತ. ಮೇಜರ್ ಆಕ್ಸಿಡೆಂಟೇ ಆದರೂ ಯಾರಿಗೇನಾಗಿಲ್ಲ, ನಮಗೂ ಇಬ್ಬರಿಗೂ ಏನಾಗಿಲ್ಲ. ಅದು ಎದುರಿಗಿನ ಬಂದಂಥವ್ರು ಅವರು ಅದ ಹಾಸ್ಪಿಟಲ್ನಾಗ ಇರೋದ, ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಪೆಟ್ಟಿರ್ತದೆ. ಆದ್ರೆ ಅವರು ಔಟ್ ಆಫ್ ಡೇಂಜರ್ ಅದಾರ, ಅದೊಂದು ಸರಿ. ಅವನು ಮೋಸ್ಟ್ಲಿ ಕುಡ್ದಿರ್ಬೇಕು. ಪೊಲೀಸರು ಹೇಳೋ ಪ್ರಕಾರ ಈ ಸ್ಥಳದಲ್ಲಿ ಈ ಥರ ರೋಡ್ ಕ್ರಾಸ್ ಆಗಿ ಬರುವಂಥ ಆಕ್ಸಿಡೆಂಟ್ ಆಗುವಂಥ ಸ್ಥಳನ ಅಲ್ಲ. ಯಾಕಂದ್ರೆ ಅಷ್ಟು ಸ್ಪೀಡ್ ಹೊಡ್ಲಿಕ್ಕೆ ಇಲ್ಲಿ ಜನಬಿಡ ಪ್ರದೇಶ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪೂರ್ಣ CCTV ಚೆಕ್ ಮಾಡ್ತೀವಿ, ಇಟ್ ಸ್ಪೀಡ್ ಹೆಂಗೇನು ಬಂತಂತೇಳಿ. ಅದು ಪವಾಡನ, ಅದು ರೋಡ್ ಕ್ರಾಸ್ ಆಗಿ ಈ ಕಡೆ ಬರೋದನ್ನು ಪವಾಡನ, ಆಕ್ಸಿಡೆಂಟ್ ಆಗಿ ನೋಡಿದ್ರು ನಮಗೇನೋ ಆಗದೆ ಇರೋದು ಅದು ಒಂದು ಪವಾಡ. ಅಲ್ಲ, ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ನಾವು ಆರಾಮ. ಆಕ್ಸಿಡೆಂಟ್ ನೋಡಿದ್ರೆ ಕೈಕಾಲ್ರೆ ಅಟ್ಲೀಸ್ಟ್ ಅಂದ್ರೆ ಆ ಥರ ಒಟ್ಟು ಏನಾದ್ರೂ ಆಗ್ಬೇಕಂತೇಳಿ. ಅವ್ರಿಗೂ ಏನಾಗಿಲ್ಲ, ನನಗೂ ಏನಾಗಿಲ್ಲ, ಎಲ್ಲ ನಾರ್ಮಲ್. ಎಲ್ಲ ಸ್ಕ್ಯಾನ್ ಮಾಡಿದರು, ಆಮೇಲೆ ಇದು ಎಕ್ಸ್ರೇ, ಆಮೇಲೆ CT ಸ್ಕ್ಯಾನ್ ಅಂತೂ ಅಂತ ಎಕ್ಸ್ರೇ ಜೊತೆಗೆ ಇದೇನು ಬ್ಲೀಡಿಂಗ್ ಆಗಿರ್ತದೆ ಏನಂತ ಸೋನೋಗ್ರಫಿ, ಅವೆಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್. ಸೀಟ್ ಬೆಲ್ಟ್ ಹಾಕಿದಾನ ಉಳಿದಲ್ಲ, ಇಲ್ಲಾರ ಹೋಗಿ ಇನ್ನಟ್ಟು ಇದನ್ನ ಹಾಕಿ ಒಂದು ಬ್ಯಾಕ್ ಸೈಡ್ ಕುಂತಿದ್ದ ನಾವು. ಎಲ್ಲ ಏರ್ ಬ್ಯಾಗ್ ಓಪನ್ ಅದು, ಹಿಂದಿನ ಸೀಟ್ನಾಗಿಲ್ಲ, ಸೈಡ್ ಹಾಕಿದ್ದು. ಹಿಂದಿನ ಸೀಟ್ ಹಾಕಿಲ್ಲ, ಹಿಂದೆ ಕುಂತಿದ್ವಿ ಇಬ್ರು. ಹಿಂದೆ ಕುಂತು ಮಾತಾಡ್ಕೊ ಕುಂತಿದ್ದೆ ನಾವು ಇಬ್ರಲ್ಲ, ನಾನು ಅವ ಡ್ರೈವರ್. ಅವ್ರಿಗೂ ಏನಿಲ್ಲ, ಇದೇ ಥರ ಮುಕ್ಕಮಾರ್. ಇಲ್ಲಿ ಮೊನ್ನೆ ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು ಭೇಟಿಯಾಗಿತ್ತಲ್ಲ, ಸಂಕಟ ಆಗ್ಬೇಕು ಅದಕ್ಕೆ. ಆಮೇಲೆ ಮೋದಿಜಿಯವರು 25 ವರ್ಷದ ಈ ಆಡಳಿತದ ಅನೇಕ ಕಾರ್ಯಕ್ರಮಗಳ ಬಗ್ಗೆ, ಪಕ್ಷದ ಸಂಘಟನೆಗಳ ಬಗ್ಗೆ, ಮತ್ತು ನಮ್ಮ ತೆಲಂಗಾಣದ್ದು ಇವು ಎಲ್ಲ ರಾಜ್ಯಾಧ್ಯಕ್ಷರು, ರಾಜ್ಯ ಸಂಘಟನಾ ಮಂತ್ರಿಗಳು, ರಾಜ್ಯದ ಪ್ರಭಾರಿಗಳು, ಇವ್ರದ್ದೆಲ್ಲರದ್ದು ಭೇಟಿಯಾಗಿತ್ತು. ಆಮೇಲೆ ಹೊಸ ರಾಷ್ಟ್ರೀಯ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ, ಅವ್ರದ್ದು ಪರಿಚಯ ಮತ್ತು ಅವ್ರನ್ನ ಸಂಘಟನಾತ್ಮಕವಾಗಿ ಕೆಲವೊಂದು ವಿಷಯಗಳು ಭೇಟಿಯಾಗಿದ್ವು. ಹೀಗಾಗಿ 2 ದಿನಗಳ ದಿಲ್ಲಿ ಭೇಟಿಯನ್ನು ಮುಗಿಸ್ಕೊಂಡು ಇವತ್ತು ಮುಂಜಾನೆ ಬಿಡೋದು ಕಾರ್ಯಕ್ರಮ ಇತ್ತು. ನಾನು ಯಾವಾಗೂ ದಿಲ್ಲಿಗೆ ಹೋದಾಗ ಆದೇಶ್ ಗುಪ್ತಾ ಅಂತ ಹೇಳಿ ನಮ್ಮ ಹಿಂದಿನ ದಿಲ್ಲಿ ಮೇಯರ್ ಅದಾರ, ಮತ್ತು ನಮ್ಮ ದಿಲ್ಲಿ BJP ಅಧ್ಯಕ್ಷರು, ಅವರು, ಅನಿಲ್ ಝಾ, ನಾವೆಲ್ಲ ಕೂಡಿರ್ತೀವಿ ಬಹುತೇಕ ಸಮಯನಾಗ.